ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲಿಗೆಲ್ಲ ಬಂದಿರೋಂಥವ್ರಿಗೆಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಡ ಆಗಿದೆ ನಿಜ. ನಮ್ಮ ಪಿಲ್ಲನ್ ಮಂಜು ಜೊತೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗಿ ಈ ಸಿನಿಮಾ ಒಪ್ಕೊಂಡು ಯಜಮಾನ್ ಈಗ ಬಂದಿದ್ದಾರೆ. ಇವರು ತುಂಬ ಚೆನ್ನಾಗಾಯ್ತು. ಈಗ ಶೂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಅದ್ಭುತವಾಗಿ ನಮ್ಮ ಪಿಲ್ಲನ್ ಮಂಜು ಸರ್ ಜೊತೆ ಕೆಲಸ ಮಾಡೋಕ್ಕೆ ಒಂದು ಆಸೆ ನಮಗೆ. ಅವರು ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಈ ಇಂಡಸ್ಟ್ರಿಗೆ. ಹಾಗಾಗಿ ಕೇಳಿದ್ರು ಒಮ್ಮಲ್ಲಿ ಮಾಡಿಕೊಡ್ತೀರ ಅಂತ ಕೇಳಿದ ಒಂದು ದೊಡ್ಡ ಭಾಗ್ಯ ನನಗೆ. ಆಗ ಸಿನಿಮಾ ಒಪ್ಕೊಂಡು ಮಾಡಿಕೊಟ್ಟು ತುಂಬ ಚೆನ್ನಾಗಾಗಿದೆ. ಈಗ ನೀವು ಹೇಳಬೇಕು ಅಷ್ಟು ಮುಂದೆ ಬಂದಮೇಲೆ. 3 ಹಾಡುಗಳಿದೆ. ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ, ಶಶಾಂಕ್ ಸರ್ ಹಾಡಿದ್ದಾರೆ ಅಂತೆಲ್ಲ ಕೇಳ್ಪಟ್ಟೆ. ಸೊ ಹೇಗಿತ್ತು ಅನುಭವ ಡೆಡ್ಲಿ ಕಿಲ್ಲರ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು? ಸರ್ ನಮಸ್ಕಾರ. ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು ನೋಡ್ಕೊಂಡು ಚಿಕ್ಕ ಹುಡುಗರಿಂದ ಮಾಸ್ಟರ್ದು ಸಿನಿಮಾಗಳು ನೋಡ್ತೀವಿ. ಅವ್ರ ಜೊತೆ ಅವ್ರದ್ದು ಡೈರೆಕ್ಷನ್ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಒಬ್ಬ ಅನ್ಸಲ್ಲ ತಗೊಂಡು ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ದು. ಹಾಡುಗಳಲ್ಲಿ 3 ಹಾಡು ಮಾಸ್ಟರ್ ಬರ್ತಿದ್ದಾರೆ. 2 ಲವ್ ಸಾಂಗು, 1 ಆರ್ ಸಾಂಗು. ಅದೇ ಮೊದಲೇ ಹೇಳಿದ್ವಿ ಒಂದು ದೇವ ಇಂಗ್ಲೀಷಲ್ಲಿ ಆಡುತ್ತೆ. ಆ ಥರದೊಂದು ಪ್ರಯೋಗ ಮಾಸ್ಟರ್. ಇಡೀ ಸಿನಿಮಾ ಚೆನ್ನಾಗಿದೆ ಸರ್. ಇಡೀ ಸಿನಿಮಾ 3 ಸಿನಿಮಾ ವರ್ಕ್ ಮಾಡೋದಷ್ಟು ಖುಷಿ ಇದೆ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ವಿ ಸಿನಿಮಾಗೆ. ಇಡೀ ಸಿನಿಮಾ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಮಾಸ್ಟರ್ ಕೇಳ್ಬೇಕು ಸರ್. ಮಾಸ್ಟರ್ ಹೇಳ್ತಾರೆ ಸರ್ ಅದನ್ನ. ಹಾಂ ಸರ್. ಥ್ಯಾಂಕ್ ಯು ಮನಸ್ಸು ಸರ್. ಡೆಡ್ಲಿ ಕಿಲ್ಲರ್ ಚಿತ್ರದಲ್ಲಿ ಅಭಿನಯಿಸಿದ ಅನುಭವ, ಅದರಲ್ಲೂ ನಮ್ಮ ಲೆಜೆಂಡರಿ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಸರ್, ಆ ಸೀನ್ಸ್ ಎಷ್ಟು ಖುಷಿ ಇದೆ ಅಭಿನಯಿಸಿದ ಸಿನಿಮಾದಲ್ಲಿ. ನಿಜವಾಗ್ಲೂ ನನಗೆ ಒಂದು ವಿಭಿನ್ನವಾದಂಥ ಅನುಭವವನ್ನು ಕಟ್ಕೊಟ್ಟಿರುವಂಥ ಒಂದು ಸಿನಿಮಾ. ಯಾಕಂದರೆ ನಾವು ಫೈಟ್ ಮಾಸ್ಟರ್ ಆಗಿ ನಾವು ಮಂಜು ಮಾಸ್ಟರ್ನ ಬರೀ ತೆರೆ ಮೇಲೆ ನೋಡ್ತಾ ಇದ್ವಿ. ಆಮೇಲೆ LCC ಬಂದಾಗ ಮಾಸ್ಟರ್ ನಮಗೆ ಹಿಂಗೆ ಪರಿಚಯ ಆದರು. ಅವ್ರ ಜೊತೆ ಸ್ವಲ್ಪ ಒಡನಾಟ ಶುರುವಾಯಿತು. ಆಮೇಲೆ ಈ ಡೆಡ್ಲಿ ಕಿಲ್ಲರ್ ಸಿನಿಮಾದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಈ ಸಿನಿಮಾದಲ್ಲಿ ನಾನು ಮಾಸ್ಟರ್ಗೆ ಕೋ ಡೈರೆಕ್ಟರ್ ಆಗಿ ಸಹ ವರ್ಕ್ ಮಾಡಿದ್ದೀನಿ. ಮಾಸ್ಟರ್ ಸ್ಪೀಡ್ಗೆ ನಾವು ಯಂಗ್ಸ್ಟರ್ಸ್ ಮ್ಯಾಚ್ ಮಾಡೋದು ಇನ್ನೂ ಕಷ್ಟ ಇದೆ. ಇದೊಂದು ಮಾತ್ರ ನಾನು ಹೇಳಿ ಬಯಸ್ತೀನಿ. ಯಾಕಂದ್ರೆ ಮಾಸ್ಟರ್ ಇವತ್ತಿಗೂ ಅವತ್ತಿನ ಯಾವ ಸ್ಪೀಡಲ್ಲಿ ಇದ್ರು ಅಂತ ಹೇಳಿ ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಶೂಟಿಂಗ್ ಮಾಡೋ ಟೈಮ್ನಲ್ಲಿ ಅವ್ರ ಸ್ಪೀಡ್ಗೆ ನಮ್ಮ ಟೀಮ್ ಹುಡುಗರನ್ನ ಮ್ಯಾಚ್ ಮಾಡೋದೇ ಬಹಳ ಕಷ್ಟ ಆಗ್ತಾ ಇತ್ತು. ಅಷ್ಟು ಒಂದು ಅಗ್ರೆಸಿವ್ ಆಗಿ ಅವರು ಕೆಲಸ ಮಾಡೋರು. ಅಂತ ಒಂದು ಡೈನಾಮಿಕ್ ಸ್ಟಾರ್ ಅಂತ ಹೇಳ್ಬೋದು ಮಾಸ್ಟರ್ನ. ಅವ್ರ ಜೊತೆ ಕೆಲಸ ಮಾಡಿದ ಬಹಳ ವಿಭಿನ್ನವಾದಂತ ಅನುಭವ. ಜೊತೆಗೆ ಈ ಸಿನಿಮಾದಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ಹೃದಯವಂತ ನಿರ್ಮಾಪಕರು ಸಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಮಾಪಕರು, ಒಂದು ಒಳ್ಳೆ ಹೃದಯವಂತ ನಿರ್ಮಾಪಕರು ನಮ್ಮ ಈ ಡೆಡ್ಲಿ ಕಿಲ್ಲರ್ ಸಿನಿಮಾಗೆ ಸಿಕ್ಕಿದ್ದಾರೆ. ಪ್ರಶಾಂತ್ ಅಮರಳ್ಳಿ ಮಟ್ಟು ಅವರು ಸ್ಟಾರ್ಟಿಂಗ್ ಬಂದಾಗ ಒಂದೇ ಮಾತು ಹೇಳಿದ್ರು, ನೋಡಿ ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಇದೆ. ಹಾಗಾಗಿ ಅಭಯ್ ಹೇಳಿದ್ರು. ಆಮೇಲೆ ಮಂಜು ಮಾಸ್ಟರ್ ಸಿನಿಮಾ ಡೈರೆಕ್ಟರ್ ಅಂದಾಗ ನನಗೆ ಇನ್ನೇನು ಯೋಚನೆ ಮಾಡೋ ಅವಕಾಶ ಇಲ್ಲ ಲೋಕೇಂದ್ರ ಸರ್. ಹಾಗಾಗಿ ನಾನು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಸಿನಿಮಾದಲ್ಲಿ 0 ನಾಲೆಡ್ಜ್, ಸಿನಿಮಾವನ್ನ ಕಲೀಲಿಕ್ಕಾಗಿ ನಾನು ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ಬಹಳ ಸಂತೋಷವಾದ ವಿಚಾರ. ಹಾಗಾಗಿ ಅಂತ ನಿರ್ಮಾಪಕರು ಇನ್ನು 10 ಸಿನಿಮಾಗಳನ್ನ ಮಾಡಬೇಕು ಅಂದ್ರೆ ಈ ಸಿನಿಮಾವನ್ನ ತಾವು ಪತ್ರಿಕಾ ಮಾಧ್ಯಮದವರು ಏನಿದ್ರಿ, ನೀವು ನಿರ್ಮಾಪಕರನ್ನು, ಈ ಕಲಾವಿದರನ್ನು ಎಲ್ಲರನ್ನು ಉಳಿಸ್ಕೊಡ್ಬೇಕು. ನಿಮ್ಮ ಬರವಣಿಗೆ ಮೇಲೆ ನಮ್ಮೆಲ್ಲರ ಭವಿಷ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಸುನಿಲ್ ಬಾದಾರ್ ಅವರು ಡೆಡ್ಲಿ ಕಿಲ್ಲರ್ ಅಲ್ಲಿ ನೀವು ಕೂಡ ಒನ್ ಆಫ್ ದ ಲೀಡ್ ರೋಲ್ ಮಾಡಿದಿರಿ. ಸೊ ಹೇಗೆ ಅನಿಸ್ತು ತಮ್ಮ ಪಾತ್ರದ ಬಗ್ಗೆ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ ಸರ್. ಹಾಗೆ ಪ್ರಶಾಂತ್ ಸರ್ಗೆ, ನಮ್ಮ ಹಳೆ ಪ್ರೊಡ್ಯೂಸರ್ ಸರ್ ಬೇರೆ ಇದ್ದಾರೆ ಇಲ್ಲಿ, ಈಗ ನೋಡಿದೆ. ನಮಸ್ಕಾರ ಸರ್. ಸರ್, ಈ ಫಿಲಮ್ ಅಲ್ಲಿ ಮಾಡುವಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಂದ್ರೆ ಹೆಂಗ್ ಶೂಟಿಂಗ್ ಮಾಡ್ತೀವಿ ಅಂತಾನೆ ಅರ್ಥ ಆಗಿಲ್ಲ ನಮಗೆ. ಮಾಸ್ಟರ್ ಇರೋ ಫಾಸ್ಟ್ಗೆ ನಾವೆಲ್ಲ ಅದನ್ನ ಒಂದು ಆಟ ತರ ಎಲ್ಲರೂ, ಯಾಕಂದ್ರೆ ಫ್ರೆಂಡ್ಸೇ ಎಲ್ಲರೂ ಮಾಡಿರೋದು ಸೇರ್ಬಿಟ್ಟು. ಸೊ ಒಂದು ಎಂಜಾಯ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಹಾಗೆ ಆಲ್ ದ ಬೆಸ್ಟ್ ಫಾರ್ ಹೀರೋಯಿನ್ ಅಂಡ್ ಅಭಯ್ಗೆ, ತುಂಬಾ ಕ್ಲೋಸ್ ಒಂದು ಫ್ರೆಂಡ್. ಆಲ್ ದ ಬೆಸ್ಟ್, ಚೆನ್ನಾಗಿ ಒಳ್ಳೇದಾಗಿ ಎಲ್ಲರೂ. ಥ್ಯಾಂಕ್ ಯು.